ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಳ್ಳಂಬೆಳಿಗ್ಗೆ ಉಚಿತ ಅಕ್ಕಿ ಹಣವನ್ನು ಪಡಿತಾ ಇರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬಹಳಷ್ಟು ಜನ ತುಂಬ ಕಾಯ್ತಾ ಇದ್ದರು. ಸೊ ಎಲ್ರಿಗೂ ಕೂಡ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಜೊತೆಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಕೂಡ ಆಗ್ತಾ ಇದೆ. ಸೊ ಬನ್ನಿ ಈ ಒಂದು ಹೊಸ ಅಪ್ಡೇಟನ್ನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಹೊಸ ಅಪ್ಡೇಟನ್ನು ನೋಡೋಣ. ಬಹಳಷ್ಟು ಮಂದಿ ಜನವರಿ ಅಕ್ಕಿ ಹಣ ಏನು ಯಾವಾಗ ಬರುತ್ತೆ, ಸೊ ಆ ಒಂದು ಜನವರಿ ಅಕ್ಕಿ ಹಣಕ್ಕೆ ಅಂತಲೇ ಕಾಯ್ತಾ ಇದ್ದರು. ಸೊ ಯಾವಾಗ ಬರುತ್ತೆ, ಯಾವ ದಿನಾಂಕ ಬರುತ್ತೆ ಅಂತ ತುಂಬಾ ಕಾಯ್ತಾ ಇದ್ದರು ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಈ ಒಂದು ಮಾಹಿತಿ ಬಂದಿರೋವಂಥದ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡಿಸೆಂಬರ್ ಬಂದಿಲ್ಲ ಅಂತ ಅಂದರೆ ಚಿಂತೆ ಬೇಡ. ಸೊ ನಿಮಗೆ ಡಿಸೆಂಬರ್ ಅಕ್ಕಿ ಹಣ ನೀವಿನ್ನೂ ನಿಮ್ಮ ಖಾತೆಗೆ ಬಂದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಯಾಕೆ ಅಂತ ಅಂದರೆ ಜನವರಿ ಅಕ್ಕಿ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಜೊತೆಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ, ಸೊ ಅಂಥವ್ರಿಗೂ ಕೂಡ ಬಂದಿರುವಂತಹ ಹೊಸ ಅಪ್ಡೇಟ್. ಸೊ ಹಾಗಾಗಿ ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವಿಡಿಯೋನ ನೋಡಿ. ಜೊತೆಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಉಚಿತ ಅಕ್ಕಿ ಹಣವನ್ನು ಯಾರೆಲ್ಲ ಪಡೆದುಕೊಳ್ತಾ ಇದ್ದಾರೆ, ಸೊ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೀವು ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೀಗ ತಾನೇ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ತಿಳಿದಿರ್ಬೋದು, ಹಲವಾರು ಗೊಂದಲಗಳ ನಂತರ ಈ ಒಂದು ಅಕ್ಕಿ ಹಣ ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನಂತ ಅಂದರೆ ನಿಮಗೆ ತಿಳಿದಿರೋ ಹಾಗೆ ಹಲವಾರು ಹೊಸ ರೂಲ್ಸ್ಗಳು ಈ ಒಂದು ಅಕ್ಕಿ ಹಣವನ್ನು ಪಡೆಯೋದಕ್ಕೋಸ್ಕರ ಬಂದಿದೆ ಅಂತಲೇ ಹೇಳ್ಬೋದು. ಈ ಒಂದು ಅಕ್ಕಿ ಹಣವನ್ನು ಬಿಡುಗಡೆಗೆ ಸೊ ಏನು ಈ ಅಕ್ಕಿ ಹಣವನ್ನು ಬಿಡುಗಡೆಗೆ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಎಲ್ರಿಗೂ ಕೂಡ ಸಿಗುತ್ತಾ ಅನ್ನೋದ್ರ ಬಗ್ಗೆನೇ ಡೌಟು ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾನು ಇವಾಗ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟೆ, ಹೊಸ ರೂಲ್ಸ್ಗಳು ತುಂಬಾ ಬರ್ತಾ ಇದೆ ಅಕ್ಕಿ ಹಣವನ್ನು ಪಡೆಯೋದಕ್ಕೋಸ್ಕರ ಅಂತ. ಹಾಗಾಗಿ ಎಲ್ರಿಗೂ ಕೂಡ ಕಾಮನ್ನಾಗಿ ಇವಾಗ ಜನವರಿ ಅಕ್ಕಿ ಹಣ ನಮಗೆ ಬರುತ್ತಾ ಅಥವಾ ನಿಮಗೆ ಬರುತ್ತಾ, ಸೊ ನಮಗೆ ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ, ಯಾರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಏನು ಡಿಸೆಂಬರ್ ಹಣ ಕೂಡ ಬಂದಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇವಾಗ ಆಲ್ರೆಡಿ ಜನವರಿ ಬಂತು. ಸೊ ಡಿಸೆಂಬರ್ ಅಕ್ಕಿ ಹಣ ಇನ್ನೂ ಕೂಡ ಕೆಲವೊಬ್ಬರು ಖಾತೆಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡಿಸೆಂಬರ್ ಅಕ್ಕಿ ಹಣ ಏನಿದೆ, ಸೊ ಆ ಒಂದು ಹಣವನ್ನು ಪಡೆದಿದ್ದರೆ ನೀವು ಜಾನ್ವರಿ ತಿಂಗಳ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿವರೆಗೂ ಕೂಡ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಆ ಒಂದು ಹಣವನ್ನು ಪಡೆದೇ ಇಲ್ಲ ಅಂತ ಅನ್ನೋರ ಪರಿಸ್ಥಿತಿ ಏನು? ಸೊ ಇದುವರೆಗೂ ಕೂಡ ಯಾವುದೇ ಒಂದು ರೀತಿಯ ಅಕ್ಕಿ ಹಣ ನಮಗೆ ಬಂದಿಲ್ಲ ಅಂತ ಅನ್ನೋರ ಪರಿಸ್ಥಿತಿನೂ ಕೂಡ ತುಂಬಾ ಒಂದು ಬೇಸರ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಡಿಸೆಂಬರ್ ಪಡ್ಕೊಂಡಿದ್ರೆ ಜನವರಿ ಯಾವಾಗ ಬರುತ್ತೆ ಹಣ ಅಂತ ವೆಯ್ಟ್ ಮಾಡ್ತೀರಾ. ಇನ್ನು ಏನಪ್ಪ ಅಂತಂದರೆ ಆಲ್ರೆಡಿ ಲಾಸ್ಟ್ ಮಂತ್ಗಳದ್ದು ಏನು ಡಿಸೆಂಬರ್ ಬಿಟ್ಟು ಅದರ ಲಾಸ್ಟ್ ಇರುವಂತಹ ಮಂತ್ಗಳದ್ದು ಹಣ ಬಂದಿಲ್ಲ ಅಂತ ಅಂದರೆ ನೀವು ನೆಕ್ಸ್ಟು ಏನು ಮಾಡೋದು? ಸೊ ಈ ಒಂದು ಅಕ್ಕಿ ಹಣ ಇನ್ನೂ ಕೂಡ ನಮ್ಮ ಖಾತೆಗೆ ಬರಲಿಲ್ವಲ್ಲ ಅನ್ನೋ ಒಂದು ಬೇಸರ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಕೂಡ ಇವಾಗ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. ಸೊ ಜನವರಿ ಅಕ್ಕಿ ಹಣಕ್ಕೆ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಏನಂದರೆ ಬೆಳ್ಳಂಬೆಳಗ್ಗೆ ಅಂತ ಬಂದಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು.
ಹೌದು ಫ್ರೆಂಡ್ಸ್, ಉಚಿತ ಹಣವನ್ನು ಪಡೆಯುತ್ತಿರೋರಿಗೆ ಆಹಾರ ಇಲಾಖೆಯಿಂದ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಇದು. ಬಹಳಷ್ಟು ಮಂದಿಗೆ ಡಿಸೆಂಬರ್ ಅಕ್ಕಿ ಹಣ ಬಂದಿಲ್ಲ. ಸೊ ಇದು ಏನಪ್ಪ ಅಂತ ಅಂದರೆ, ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ, ಸೊ ಇವತ್ತು ಏನು ಅವರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ಕೆಲ ದಿನಗಳಿಂದ ಡಿಸೆಂಬರ್ ಅಕ್ಕಿ ಹಣ ಜಮಾ ಆಗ್ತಾನೇ ಇದೆ. ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಸ್ವಲ್ಪ ಸ್ವಲ್ಪ ಬಿಡುಗಡೆ ಮಾಡ್ತಿದ್ದಾರೆ. RBI ಗೈಡ್ಲೈನ್ಸ್ ಪ್ರಕಾರ ಮಾಡಲೇಬೇಕಾಗಿರೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಬಿಡುಗಡೆ ಆಗ್ತಾನೇ ಇದೆ. ಸೊ ಇನ್ನು ಯಾರಿಗೆ ಈ ಒಂದು ಹಣ ಬಂದಿಲ್ಲ ಅಂಥವ್ರಿಗೆ, ಅಂದರೆ ಕೆಲ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಎಂದು ಅಂತಲೇ ಹೇಳ್ಬೋದು. ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಇವತ್ತು ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಒಂದು ಡಿಸೆಂಬರ್ ಅಕ್ಕಿ ಹಣ ಏನು ಬಿಡುಗಡೆ ಆಗುತ್ತೆ, ಆ ಒಂದು ಅಕ್ಕಿ ಹಣ ನಿಮಗೆ 10.5 ಮೇಲ್ಪಟ್ಟು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಎಲ್ಲ ವಿಡಿಯೋಗಳಲ್ಲೂ ಹೇಳೋ ರೀತಿ ಏನು DBT ಮುಖಾಂತರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ಈ ಒಂದು ಅಕ್ಕಿ ಹಣ ನಿಮಗೆ 10.5 ಮೇಲ್ಪಟ್ಟು ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ, ಇಡೀ ರಾಜ್ಯಾದ್ಯಂತ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು. ಅಂತ ಅಂದರೆ ಇವಾಗ ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ತಲುಪಿದೆ, ಸೊ ಅದನ್ನು ಹೊರತುಪಡಿಸಿ ಯಾರಿಗೆಲ್ಲ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಸಿಕ್ಕಿಲ್ಲ, ಸೊ ಎಲ್ಲ ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳು ಎಷ್ಟಿದೆ, ಸೊ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಆಹಾರ ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಂದು ಈ ಒಂದು ಜಿಲ್ಲೆಗಳ ಹೆಸರುಗಳನ್ನು ತಿಳಿಸಿದ್ದಾರೆ. ಸೊ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಅತಿ ಹೆಚ್ಚು ಹಣ ಟ್ರಾನ್ಸ್ಫರ್ ಆಗದೇ ಇರುವಂತಹ ಒಂದು ಜಿಲ್ಲೆಗಳು ಯಾವಪ್ಪ ಅಂತ ಅಂದರೆ, ಬೆಳಗಾವಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ. ಸೊ ಈ ರೀತಿ ಕೆಲವೊಂದು ಜಿಲ್ಲೆಗಳಿಗೆ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ. ಸೊ ಹಾಗಾಗಿ ಕೆಲವೊಂದು ಜಿಲ್ಲೆಗಳನ್ನು ಮಾತ್ರ ಮೆನ್ಷನ್ ಮಾಡಿ ಆ ಒಂದು ಜಿಲ್ಲೆಗಳ ಮಾಹಿತಿಯನ್ನು ತಿಳಿಸಿದ್ದಾರೆ. ಬಟ್ ಇಡೀ ಟೋಟಲ್ ಆಗಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕೆಲ ಜಿಲ್ಲೆಗಳನ್ನು ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಬಟ್ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಅಂತಲೇ ಹೇಳ್ಬೋದು. ಹಾಗೆ ಜನವರಿ ತಿಂಗಳ ಅಕ್ಕಿ ಹಣ ಬಗ್ಗೆ ಕೂಡ ಒಂದು ಹೊಸ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಪಡೆದುಕೊಂಡಿರೋರು ಏನು ಮಾಡ್ತಾರೆ, ಜನವರಿ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೂ ಕೂಡ ಬಹಳಷ್ಟು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಭಾಳಷ್ಟು ಮಂದಿ ಕಾಯ್ತಾ ಇದ್ದರು. ಹಾಗೆಯೇ ಯಾರಿಗೆ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನಾನು ಹೇಳಿರೋ ಹಾಗೆ ತಿಂಗಳ ಅಕ್ಕಿ ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಪಡಿಬೇಕು ಅಂತ ಅಂದರೆ ಇವಾಗ ಕೆಲವೊಂದು ರೂಲ್ಸ್ಗಳನ್ನು ಹೊಸದಾಗಿ ಜಾರಿಗೆ ತಂದಿದ್ದಾರೆ. ಆವಾಗ ಅನಿಸುತ್ತೆ ಕೆಲವೊಬ್ಬರಿಗೆ ನಮಗೆ ಹಣ ಬರುತ್ತೋ ಇಲ್ವೋ ಅಂತ. ಸೊ ಹಾಗಾಗಿ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಆ ಒಂದು ಲಿಸ್ಟ್ಗಳನ್ನು ಅವರು ರೆಡಿ ಮಾಡಿಕೊಂಡು ಆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಜನವರಿ ಅಕ್ಕಿ ಹಣ ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಅಂತ. ಸೊ ಯಾಕಂತ ಅಂದರೆ ಹೊಸ ರೂಲ್ಸು ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ರೇಷನ್ ಕಾರ್ಡ್ ಇದ್ದು ಆಹಾರ ಧಾನ್ಯವನ್ನು ಪಡಿತಾ ಇಲ್ಲ ಅಂತ ಅಂದರೆ, ಸೊ ಅಂಥವ್ರಿಗೂ ಕೂಡ ಅಕ್ಕಿ ಹಣವನ್ನು ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿರುವಂತಹ ಒಂದು ಇದು ರೂಲ್ಸ್ಗಳು ಅಂತಲೇ ಹೇಳ್ಬೋದು. ಮತ್ತು ಗೌರ್ಮೆಂಟ್ ಸ್ಕೀಮ್ಗೋಸ್ಕರ ಬಳಕೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ರೇಷನನ್ನು ಪಡೆದುಕೊಳ್ಳೋದಿಲ್ಲ. ಓನ್ಲಿ ಗೌರ್ಮೆಂಟ್ ಫೆಸಿಲಿಟಿ ಏನು ಸಿಗುತ್ತೆ ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ. ಅಂಥವ್ರಿಗೂ ಕೂಡ ಈ ಒಂದು ರೇಷನ್ ಉಚಿತ ಅಕ್ಕಿ ಹಣ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ನೆಕ್ಸ್ಟು ಸರ್ಕಾರ ಹೇಳಿರೋ ಪ್ರಕಾರ ಏನಪ್ಪ ಅಂತ ಅಂದರೆ ಇವತ್ತು ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂತ ಅಂದರೆ ಇವತ್ತು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ, ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಯಾರಿಗೆ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಒಂದು ಲಿಸ್ಟನ್ನು ನಿಮ್ಮ ಸೊಸೈಟಿಯಲ್ಲಿ ನೀಡಿರ್ತಾರೆ ಅಂತಲೇ ಹೇಳ್ಬೋದು. ನೀವು ಆಹಾರ ಧಾನ್ಯನ ಏನು ಪಡೆದುಕೊಳ್ತೀರಾ ಆ ಒಂದು ಸೊಸೈಟಿಯಲ್ಲಿ ಈ ಒಂದು ಲಿಸ್ಟನ್ನು ನೀಡಿರ್ತಾರೆ. ಅಲ್ಲಿ ಕೇಳ್ಬೋದು ನೀವು ಹೋಗ್ಬಿಟ್ಟು. ಸೊ ಅವರು ನಿಮಗೆ ಹೇಳಲೂಬಹುದು ಇಲ್ಲ ಅಂತಂದರೆ ಹೇಳ್ದಲೇ ಇರ್ಬೋದು ಕೂಡ. ನಿಮಗೆ ಆಹಾರ ಧಾನ್ಯ ಪಡೆಯೋದಕ್ಕೆ ಬಂದಾಗ ನಿಮಗೆ ಏನಾದರೂ ತಿಳಿಸ್ತಾರೆ. ಯಾಕೆ ಅಂತಂದರೆ ನಿಮಗೆ ಅಕ್ಕಿ ಹಣ ಏನಾದ್ರು ಬಂದಿಲ್ಲ ಅಂತ ಅಂದರೆ, ಜನವರಿ ಅಕ್ಕಿ ಹಣ ಬಂದಿಲ್ಲ, ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರಲೇ ಇಲ್ಲ ಅಂತ ಅಂದರೆ, ಜನವರಿ ಹಣ ಬಿಡುಗಡೆ ಆದರೂ ಬರಲಿಲ್ಲ ಅಂತ ಅಂದರೆ ನೀವು ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿದ್ರೆ
ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಇನ್ನೊಂದು ಗುಡ್ ನ್ಯೂಸ್ ಹೇಳ್ಬೋದು ಅಂತ ಅಂದರೆ, ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳೋದಾದರೆ, ಇದೇ ತಿಂಗಳ 25ರ ನಂತರ ಈ ಒಂದು ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿಯನ್ನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯೇ ತಿಳಿಸಿದೆ ಖುದ್ದಾಗಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಟೋರಲ್ಲಿ ನೀವು ಚೆಕ್ ಮಾಡಿ ನೋಡಿ, ಡಿಸೆಂಬರ್ ಹಣ ಬಂದಿಲ್ಲ ಅಂತ ಅಂದರೂ ಕೂಡ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ಆ ಸೊಸೈಟಿಯವರೇ ಹೇಳ್ತಾರೆ ನಿಮಗೆ. ಸೊ ಆ ಒಂದು ಕೆಲಸವನ್ನು ನೀವು ಮಾಡಿದ್ರೆ ನಿಮಗೆ ಏನು ಅಕ್ಕಿ ಹಣ ಬಂದಿರೋದಿಲ್ಲ, ಸೊ ಆ ಒಂದು ಹಣ ಬರುತ್ತೆ. ಒಂದು ವೇಳೆ ನೀವೇನಾದರೂ ಏನು ರೂಲ್ಸ್ಗಳನ್ನು ತಂದಿದ್ದಾರೆ ಜಾರಿಗೆ, ಆ ಒಂದು ರೂಲ್ಸ್ಗೆ ಒಳಗಾಗಿದ್ದರೆ ಸೊ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿ ಹಣ ಬರೋದಿಲ್ಲ. ಸೊ ಇದೇ ತಿಂಗಳ ಜನವರಿ ತಿಂಗಳ 25ನೇ ತಾರೀಕಿನಿಂದ ನಿಮಗೆ ನೆಕ್ಸ್ಟ್ ಏನು ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಖುದ್ದಾಗಿ ಆಹಾರ ಇಲಾಖೆನೇ ಈ ಒಂದು ಇನ್ಫಾರ್ಮೇಷನನ್ನು ತಿಳಿಸಿದೆ. ಸೊ ಹಾಗಾಗಿ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಏನು ಬಿಡುಗಡೆ ಆಗಿದೆ, ಸೊ ನಾನು ಏನು ಜಿಲ್ಲೆಗಳ ವಿವರವನ್ನು ನಿಮಗೆ ತಿಳಿಸ್ಕೊಟ್ಟೆ, ಅಷ್ಟೂ ಜಿಲ್ಲೆಗಳಿಗೂ ಕೂಡ, ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆ ಆಗ್ತಿದೆ. ಸೊ ಮೇಯ್ನಾಗಿ ಅತಿ ಹೆಚ್ಚು ಬಿಡುಗಡೆ ಆಗದೇ ಇರೋ ಜಿಲ್ಲೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಮೇಯ್ನ್ ಡಿಸೆಂಬರ್ ತಿಂಗಳ ಅಕ್ಕಿ ಹಣ. ಸೊ ಜನವರಿ ತಿಂಗಳದ್ದು ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ಆ್ಯಸ್ ಯೂಶುವಲ್ ಅದೇ ರೀತಿ ಆಗುತ್ತೆ. ಹೊಸ ರೂಲ್ಸ್ ಪ್ರಕಾರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ಅಕ್ಕಿ ಹಣ ಬರೋದಿಲ್ಲ. ಸೊ ಅದರ ಬಗ್ಗೆ ನೀವು ವಿಚಾರಿಸ್ಕೋಬೋದು. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ನೀವೇನಾದರೂ ಹೊಸ್ದಾಗಿ ಚಾನಲ್ನ ನೋಡಿಬಿಟ್ಟು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.